ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ मन्वन्तरे कलियुगे प्रथमपादे जम्बूद्वीपे भारतवर्षे भरतखण्डे शकाब्दे मेरोः दक्षिणे पार्श्वे श्री आदिवराह क्षेत्रे वेंकटाचले श्री
ಶ್ರೀನಿವಾಸಸ್ವಾಮಿನಃ ದಿವ್ಯಸನ್ನಿಧೌ ಕಲ್ಯಾಣಮಂಟಪೆ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿದೌ శ్రీ శ్రీనివాసస్వామినః ప్రీత్యర్థం మమ. ఇప్పుడు మీ యొక్క గోత్రము, మీ యొక్క పేరు, మీ భార్య పేరుని, మీ పిల్లల పేర్లుని, మీ కుటుంబ సభ్యుల పేరుని సహ కుటుంబంగా చెప్పుకోవాలి. మీ యొక్క కోరికలను ప్రార్థనలు మనసులో స్వామివారికి ఉంచవలసినది. చెప్పండి. సహ కుటుంబానాం క్షేమ స్థైర్య ధైర్య వీర్య విజయ అభయ ఆయు ఆరోగ్య ఐశ్వర్యానాం అభివృద్ధ్యర్థం ఇష్టకామ్యార్థ సిద్ధ్యర్థం ధర్మార్థ కామ్యమోక్ష చతుర్విధ ఫల పురుషార్థ సిద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వకార్య ఆనుకూల్య సిద్ధ్యర్థం శ్రీ శ్రీనివాసస్వామినః కరుణ కటాక్ష వీక్షణ పరిపూర్ణ అనుగ్రహ సిద్ధ్యర్థం లోకక్షేమార్థం శ్రీ భూమినీల సమేతస్య శ్రీ శ్రీనివాసస్వామినః వైవాహిక కళ్యాణోత్సవం శ్రీ వైఖానస దివ్య ఆగమోక్త ప్రకారేణ అహం ఆచార్యముఖేన కారయిష్యే సర్వం శ్రీ శ్రీనివాసార్పితమస్తు. ఏడుగొండలవాడ వెంకటరమణ గోవింద. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ಶ್ರೀನಿವಾಸನಲ್ಲಿ ನಮ್ಮೆಲ್ಲರ ಮನಸ್ಸು ಸ್ಥಿರವಾಗಿರುವಂತಹದ್ದಾಗಲಿ, ಭಗವಂತನ ಪಾದಪದ್ಮಗಳನ್ನು ಭಜಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಕಲ್ಯಾಣ ಚಕ್ರವರ್ತಿಯಾದ ಶ್ರೀ ಶ್ರೀನಿವಾಸ ದೇವರ ಶ್ರೀದೇವಿ ಭೂದೇವಿ ಅಮ್ಮನವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಅತ್ಯಂತ ಭಕ್ತಿಯಿಂದ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಪ್ರತಿನಿತ್ಯವೂ ಕೂಡ ತಿರುಮಲ ಕ್ಷೇತ್ರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲ್ಪಡತಕ್ಕಂತಹ ಕಾರ್ಯಕ್ರಮ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಇಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಹೀಗೆ ಯಾರ್ಯಾರು ಪಾಲ್ಗೊಂಡಿದ್ದಾರೋ ಅವರೆಲ್ಲರಿಂದಲೂ ಕೂಡ ಸಂಕಲ್ಪವನ್ನು ಮಾಡಿಸಿದ್ದಾರೆ. ಈಗ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಭವ್ಯವಾಗಿರ್ತಕ್ಕಂತಹ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ದೇವಾದಿ ದೇವತೆಗಳೆಲ್ಲರೂ ಕೂಡ ಪಾಲ್ಗೊಂಡಿರತಕ್ಕಂತಹ ದಿವ್ಯವಾದಂತಹ ಉತ್ಸವ, ಈ ಭವ್ಯ ದಿವ್ಯವಾಗಿರ್ತಕ್ಕಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಭೂಮಿಯಲ್ಲಿ ನಡೀತಾ ಇದೆ. ಆದ್ದರಿಂದ ಇದು ಭವ್ಯ. ದೇವಾದಿ ದೇವತೆಗಳೆಲ್ಲರೂ ಕೂಡ ಬ್ರಹ್ಮಾದಿ ದೇವತೆಗಳು ಪಾಲ್ಗೊಳ್ತಾ ಇದ್ದಾರೆ. ಆದ್ದರಿಂದ ದಿವ್ಯವೂ ಕೂಡ ಆಗಿರುವಂತಹದ್ದಾಗಿದೆ. ಇಂತಹ ಶ್ರೇಷ್ಠವಾದಂತಹ ಉತ್ಸವದಲ್ಲಿ
ಅರ್ಚಕ ವರೇಣ್ಯರು ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ದೇವಂ ಮಿತ್ರಧೇಯನ್ನೋಸ್ತು ಅನುರಾಧಾನ್ ಹವಿಷಾಮೃತಯಂತಃ ಸತಂಜೀವೇಮ ಶರದಸ್ಯ ವೀರಾಃ ಇದಂ ಬ್ರಹ್ಮ ಪುನೀಮಹೇ ಬ್ರಹ್ಮಾ ಪುನಾತು. ನಿರುಪಮಗುಣ ಸಿಂಧುರು ನಿತ್ಯ ಲಕ್ಷ್ಮೀ ಸಮೇತೋ ನಿಖಿಲ ನಿಗಮವೇದ್ಯೋ ನಿಸ್ತುಲೋ ವೆಂಕಟೇಶಃ ನಿಜಚರಣ ಸಮರ್ಥ್ಯ ಸಕ್ತ ಭಕ್ತೌ ಗರಕ್ಷೇ ನಿವಸತು ಹೃದಯೇ ಮೇ ಸ್ವಾಂಗ್ರಿಭಕ್ತಿನ್ ವಿತನ್ವನ್ ಶುಕ್ಲಾಂಬರಧರಂ ವಿಷ್ಣುಂ ಸದವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ತದೇವ ಲಗ್ನಂ ಸುತನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ದೇಂಗೃಗಂ ಸ್ಮರಾಮಿ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವೃಜಯೋದ್ಭೂತಿ ಧ್ರುವಾಣಿ ಧರ್ಮಧರ್ಮಮ ಸ್ಮೃತೆ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯತೆ ಪುರುಷಸ್ತಮದನ್ ನಿತ್ಯಂ ಪ್ರಜಾಮಿ ಶರಣಂ ಹರಿಂ ಲಾಭಸ್ತೇಷಾಂ ಜಗಸ್ತೇಷಾಂ ಕುತಸ್ತೇಷಾಂ ಪರಾಭವಃ ಯೇಷಾಂ ಇಂದ್ರಿಯೃತಸ್ಯಾಮೂರ್ತಗಸ್ತೋ ಜನಾರ್ದನಃ ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೋಜೋ ಭೋಜೋ ನಮಾಮ್ಯಃ ಪ್ರಾಣಾರಾಜಂ ಯ. अद्य मया पूर्वोक्त एवं गुणविजयजन्मिट्टा जामस्यां सुपदितौ अस्य देवदेवस्य भगवतो नारायणस्य श्रेयपदे पुरुषोत्तमस्य श्रीमदकलाण्डकोटिब्रह्माण्डनायकस्य श्रीभूमिनीलासमेत श्री श्रीनिवासस्वामिनः वैवाहिकोत्सकर्माङ्गं शुद्धिपुण्याः वाचनं करिष्ये. आदौ निर्विघ्नेन प्रसमावाप्त्यर्थं विश्वक्षेणाराधनं करिष्ये तथा कलशाराधनं करिष्ये. दारादत्तच्युतमानदेषु सरत्सरित्सु परिपूरितेषु अपोपखण्डं प्रतिपादयिष्ये. कृणोमि दत्ताकुं सुचरकुं सुचर्म इदमापशिवा शुभतमा शान्ता शान्ततमा शुभा शुभतमाः पूताः पूततमा पुण्या पुण्यतमा मेद्य मेद्यतमा अमृतामृतरसाः पूता ब्रह्म पवित्रेण पूता सूर्यस्य रश्मिभिः एते शतं वरुणये दहत्रं यज्ञजाः पाशा विददाः पुरुत्राः तेभ्यो नगेन्द्रस्य विदोदविष्टुर् विश्वे देवा मुञ्चन्तु मृतस्वस्य. ओं भू वरुणमावाहयामि प्रचेतसमावाहयामि रक्ताम्बरधरमावाहयामि यादस्पतिमावाहयामि वरुणाय नमः इदमासनम्. वरुणाय नमः पाद्यं समर्पयामि अर्घ्यं समर्पयामि आचमनीयं समर्पयामि. वरुणाय नमः पुण्यपुष्पैः पूजयामि गुलोपहार निवेदयामि ताम्बूलं समर्पयामि. वरुणाय नमः सर्वोपचारान् समर्पयामि. सुप्रीत सुप्रसन्न वरदो भवतु. वोमाग्नेजोजस्मात् वदामहे त्वा विश्वे जनात्मन्महितो निशम्भो वैराजन्ते सुकृतन्निदत्तान् प्रैषामदेशो विबुधानामनादिः यामे सुस्तान्दरितान्तनादो. ओं भूं विश्वक्षेणमावाहयामि शान्तमावाहयामि हरमावाहयामि अमितमावाहयामि नित्यानपायनमावाहयामि. तद्दक्षिणे सूत्रपतिमावाहयामि वामे दिगामावाहयामि. विश्वक्षेणाय नमः इदमासन. विश्वक्षेणाय नमः पाद्यं समर्पयामि अर्घ्यं समर्पयामि आचमनीयं समर्पयामि. विश्वक्षेणाय नमः पुण्यपुष्पैः पूजयामि. विश्वक्षेणाय नमः शान्ताय नमः हराय नमः अमिताय नमः नित्यानपायने नमः सूत्रवत्यै नमः. विश्वक्षेणाय नमः पुण्यपुष्पैः पूजयामि गुलोपहार निवेदयामि ताम्बूलं समर्पयामि. विश्वक्षेणाय नमः सर्वोपचारान् समर्पयामि. सुप्रीत सुप्रसन्न वरदो भवतु. भवत्प्रणिज्ञः सुपुण्याहं करोमि कुरुष्व स्वस्ति प्रोक्षितमस्तु. अस्तु प्रजापति प्रजतां प्रजापतिः श्याम्यन्तु गौराणि श्याम्यन्तु पापानि श्याम्यन्तु ईदयः शुभानि वर्धन्तां शुभानि श्याम्यन्तु गौराणि श्याम्यन्तु पापानि श्याम्यन्तु ईदयः शुभानि वर्धन्तां शुभानि श्याम्यन्तु गौराणि श्याम्यन्तु पापानि श्याम्यन्तु ईदयः शुभानि वर्धन्तां शुभानि. ओं मतो देवावन्तु नो यतो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रेधानितदेवतं समूढमस्य पागुं सुरे त्रीणि पदा विचक्रमे विष्णुर्गोपादाब्जः ततो दुर्वाणि धारयन्ते विष्णोः कर्माणि पश्यत यतो व्रतानि पस्पसे. इन्द्रस्य युज्यस्य
तद्विष्णोः परमं पदकं सदा पश्यन्ति सूर्यः दिवीवचक्षुराददं तद्विप्रासव्यपञ्चमो जागृवागुं सस्यमिन्दते विष्णोर्यत्परमं पदं भद्रं गृणे विशृणुयाम देवाः भद्रं पश्ये माक्षभिर्यदित्राः स्त्रीरङ्गैः सुष्ठुभागुं सस्तनोभिर्विषयमधेदं यदायुः शतमिन्न शरदो अन्तदेवायत्रानश्चक्राधरसन्तनूनां पुत्रासो यत्र पितरो भवन्ति मानो मध्यारीनुषुता यद्गन्धोः अतिथिर्झौरतिथिरन्तरिक्षम् अतिथिर्मातास्य पिता स पुत्रः विश्वे देवातिथिः पञ्चजना अतिथिर्जातमतिथिर्जनित्वं यत्त्वन्यन्नक्षत्रं तद्वत्कुर्वेदोपव्युषम् यदा वै सूर्यमुदेति अतनक्षत्रण्यैति यावत् तत्र सूर्यो गच्छेत् यत्र जगन्यं पश्येत् तावत् कुर्वेत् कार्ये स्यात् पुण्याः जैव कुरुते प्राणानाम्यामस्यां सुपतितो श्री श्रीनिवासस्वामिनः वैवाहिकोत्सकर्माङ्गं पुण्यास्वस्तिं भवन्तो प्रवन्तो क्रमणे स्वस्ति वृद्धिं भवन्तो प्रवन्तो कर्मरुद्यतां वृद्धिः समृद्धिः पुण्याहं समृद्धिः यापोजिष्ठामयोपवस्थानवोर्जयन्तदादर महेरणाय चक्षुषे योपस्य पदमोरदस्तस्य पादयते नः उषधेन मातरः तस्मा अरङ्गमापवोजस्य क्षयाय जन्मद आपो जनयता जनः दिविश्रेयस्मान्तरिक्षे तस्मात् पृथिव्याः सम्भव ब्रह्मवक्षसमज ब्रह्मवक्षसायत्वा पवमानस्य वर्जनः पवित्रेण वितर्षणिः यः पोदास पुनातुमा पुनन्तुमा देवजनाः पुनन्तमुनबोधिय पुनन्त विश्व आयुवः जातवेद पवित्रवदे पवित्रेण पुनाहि मां शुक्रेण देवदीत्यते अग्ने कृत्वा कृतोगं प्रणो यत्ते पवित्रवक्षसि अग्ने वदतमन्तराः ब्रह्मदेन मुनीमहे उपाभ्यान् देवसविदः पवित्रेण स्वेन च यः पावमाने रज्येते ऋषिभिः सम्प्रतकं रसं तस्मै सरस्वते गृहे क्षेरकं सर्पिर्मदोदकं पावमाने स्वस्तजनैः सुतगायकुर्दस्तुतः ऋषिभिः सम्प्रतोर्जः ब्राह्मणेषु मृतं हितं येन देवाः पवित्रेण आत्मानं पुनदे सदा तेन दहत्रदारेण पावमान्यः पुनन्तमा प्राजावत्यं पवित्रं सदोद्यावकं निरन्मयं तेन ब्रह्मविदोमयं भूतं ब्रह्ममुनीमहे इन्द्रस्सु नेते सहमापुरादो सोमस्वस्यावरणस्समीच्या यमो राजा ब्रह्मणाविपुरादमा जातवेदा मूर्धेन्त्या पुरातो तत्संयोरावृणीमहे गातुं जज्ञाय गातुं जज्ञपतये दैवे स्वस्तिरस्तु नः स्वस्तिर्मानुषेभ्यः ऊर्ध्वञ्जगातुपेक्षं सन्नोऽस्तु द्विपदे षण्चतुष्पदे ॐ शान्ति शान्ति शान्तिः प्राच्यान्ति सुदेवार्पितो मार्जयन्तां दक्षिणाजान्ति समासाः पितरो मार्जयन्तां प्रतीच्यान्ति स्पृहाः पशवो मार्जयन्ताम् उदीत्यान्ति श्यामवोषधयो वनस्पतयो मार्जयन्ताम् ऊर्ध्वाजान्ति यज्ञसंवत्सरो यज्ञपतिर्मार्जयन्ताम् अदोदरादरैर्नागेभ्यो मार्जयन्ताम् वास्तोत्पदे प्रतिदानि हस्मान् स्वावेशोहनमेवोपमानः हृत्यन्यूनं प्रदन्नोजुषस्मान् सन्नयेत्वपदे चन्तुष्पदे अमीमः वास्तोत्पदे विष्मारूपाण्याविशन् सकासुसे भजेति नः वरुणाय नमः विश्वक्षेनाय नमः पुनर्पाद्यर्घ्यं समर्पयामि वरुणाय नमः विश्वक्षेनाय नमः यदा सुखदास्थानं प्रवेशामि क्षोभनार्थं क्षेमाय पुनरागमनाय च ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಪರಿಪೂರ್ಣವಾಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ವಿವಾಹ ವೇದಿಕೆ. ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ. ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿದ್ದಾರೆ. ಆ 5 ಮಣ್ಣಿನ ಪಾತ್ರೆಗಳನ್ನು ನವ ಧಾನ್ಯಗಳಿಂದ ಪೂರ್ಣಗೊಳಿಸಿ ಮೇಲೆ ಆಚ್ಛಾದಕ ರೂಪೇಣ ಪತ್ರ ಪುಷ್ಪ ಫಲತೋ ಯಾದಿಗಳನ್ನು ಅರ್ಪಿಸುತ್ತಾ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡ್ತಕ್ಕಂಥದ್ದು ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ನಾವು ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಭಗವಂತನ ಪರಮಾನುಗ್ರಹವನ್ನು ಪ್ರಾರ್ಥಿಸುತ್ತಿದ್ದೇವೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ
ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಸುರೋತ್ತಮ ಶ್ರೀನಿವಾಸ ಎಂಬುದಾಗಿ ಆ ಶ್ರೀನಿವಾಸ ದೇವರನ್ನು ಪ್ರಾರ್ಥಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಶುಭ ಕಾರ್ಯಕ್ರಮದ ಆರಂಭದಲ್ಲಿ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ ಕಡ್ಡಾಯವಾಗಿ ಆಚರಿಸಲ್ಪಡತಕ್ಕಂಥದ್ದು. 3 ದಿನಗಳ ಗಟ್ಟಲೆ 5 ಅಥವಾ 7 ಅಥವಾ 9 ಹೀಗೆ ಬೆಸ ಸಂಖ್ಯೆಯಲ್ಲಿ ಉತ್ಸವಗಳನ್ನು ಆಚರಿಸುತ್ತಾರೆ. ಆಚರಿಸುವಂತಹ ಆ ಉತ್ಸವದ ಅಭಿವೃದ್ಧಿಯನ್ನು ಸೂಚಿಸುತ್ತಾ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ಮೊಟ್ಟ ಮೊದಲನೆಯ ದಿನದಂದು ನಡೆಸಿಕೊಡ್ತಕ್ಕಂತಹದ್ದು. ಇಂತಹ ಆ ಅಂಕುರಾರ್ಪಣೆಯಲ್ಲಿ ಅರ್ಪಿಸಲ್ಪಟ್ಟಂತಹ ನವಧಾನ್ಯಗಳು ಚಿಗುರೊಡೆದು ಬೆಳೆದು ಅಭಿವೃದ್ಧಿಯನ್ನು ಸಾಕ್ಷಾತ್ತಾಗಿ ಕಣ್ಣ ಮುಂದೆ ತೋರಿಸುತ್ತವೆ. ಹೇಗೋ ಹಾಗೆ ಯಜಮಾನನಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂತಹದ್ದು ನಡೆಯತಕ್ಕಂತಹದ್ದು, ಅವನಲ್ಲಿ ಉಂಟಾದಂತಹ ಭಕ್ತಿಯ ಅಭಿವೃದ್ಧಿಯನ್ನು ಕೂಡ ಸೂಚಿಸುವಂತಹದ್ದು. ಹೀಗೆ ಅದ್ಭುತವಾದ ರೀತಿಯಲ್ಲಿ ಅತ್ಯಂತ ವೈಜ್ಞಾನಿಕವಾದ ರೀತಿಯಲ್ಲಿ ವಿಶೇಷವಾದಂತಹ ಸಂದೇಶದಿಂದ ಕೂಡಿಕೊಂಡಿರ್ತಕ್ಕಂತಹ ಉತ್ಸವವೇ ಈ ಸದ್ಯೋ ಅಂಕುರಾರ್ಪಣಾ ಅನ್ನುವಂತಹ ಕಾರ್ಯಕ್ರಮವಾಗಿದೆ. ಕಲ್ಯಾಣೋತ್ಸವದ ಅಂಗವಾಗಿ ನಡೆಸ್ತಕ್ಕಂತಹ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ ನಮ್ಮೆಲ್ಲರ ಜೀವನದಲ್ಲಿ ಭಕ್ತಿ ಅನ್ನತಕ್ಕಂತಹ ವಿಶಿಷ್ಟವಾದ ಬೀಜವನ್ನು ಸ್ವಾಮಿಯ ಪಾದಪದ್ಮಗಳಲ್ಲಿ ನಾವು ನಡಬೇಕು. ಅದು ಮೊಳಕೆಯೊಡೆದು ಸಸಿಯಾಗಿ ಮರವಾಗಿ ಹೆಮ್ಮರವಾಗಿ ಅನೇಕರಿಗೆ ಫಲ ನೆರಳು ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಕೂಡ ಭಕ್ತರನ್ನಾಗಿ ಮಾಡಬೇಕು ಅನ್ನುವಂತಹ ಸಂದೇಶ ಸೂಕ್ಷ್ಮ ರೂಪವಾಗಿ ತಿಳಿಸಿಕೊಡ್ತಕ್ಕಂತಹ ಉತ್ಸವ ಈ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಉತ್ಸವ ಆಗಿದೆ. ಮುಂದಿನ ಕಾರ್ಯಕ್ರಮ ರಕ್ಷಾಬಂಧನ ಅನ್ನುವಂಥದ್ದು. ಸ್ವಾಮಿಯ ಬಲಗೈಗೆ ಕಂಕಣ ಧಾರಣೆ, ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟಿ ದೀಕ್ಷಾವಸ್ತ್ರಧಾರಿಗಳಾದ ಅರ್ಚಕರ ಬಲಗೈಗೆ ಕಟ್ಟ ಕಡೆಯಲ್ಲಿ ಕಂಕಣವನ್ನು ಕಟ್ಟುವುದರ ಮುಖಾಂತರ ರಕ್ಷಾಬಂಧನ, ಪ್ರತಿತರ ಬಂಧನ ಪೂಜೆ, ವಿವಾಹ ದೀಕ್ಷೆ, ಕಂಕಣ ಧಾರಣೆ ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಾರೆ. ಪೂರ್ವಭಾವಿಯಾದ ಸಂಕಲ್ಪವನ್ನು ಉಚ್ಚರಿಸುತ್ತಿದ್ದಾರೆ. ಸಂಕಲ್ಪವನ್ನು ಕೇಳಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ರಕ್ಷಾಬಂಧನ ಪೂಜಾ ಅಂಚಕರಿಷ್ಯೆ ಸನ್ನೋ ನಿದತ್ತಾಂ ತಪಸೋ ನಿದತ್ತಾಂ ಸ್ವಯಂ ಪೃಥಗ್ನೇ ಮೃತಜೇ ಮೃರಾಜ ಭೂಂಭೂ ಶೇಷಮಾವಾಹಜಾಮಿ ನಾಗರಾಜಮಾವಾಹಜಾಮಿ ತತ್ಸಿರುಷಮಾವಾಹಜಾಮಿ ಅನಂತಮಾವಾಹಜಾಮಿ ಶೇಷಾಗಿರ್ಮಃ ಇದಮಾಸನಂ ಶೇಷಾಗಿರ್ಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮಣೀಂ ಸಮರ್ಪಯಾಮಿ ಶೇಷಾಗಿರ್ಮಃ ಪುಣ್ಯಪುಷ್ಪೈಃ ಪೂಜಯಾಮಿ ಶೇಷಾಗಿರ್ಮಃ ಗೃಹೋಪಹಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಶೇಷಾಗಿರ್ಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಸುಪ್ರೀತ ಸುಪ್ರಸನ್ನೋ ವರದೋ ಭವತು. ಓಂ ಸ್ವಸ್ತಿ ನೋ ಮಿಮೇತಾಮಶ್ವಿನಾ ಭಗ ಸ್ವಸ್ತಿ ದೇವ್ಯದತಿ ನರ್ವಣಃ ಸ್ವಸ್ತಿ ಭೂಷಾಸುರೋ ದದಾತು ನ ಸ್ವಸ್ತಿ ಧ್ಯಾವಾ ಪೃಥಿವೀ ಸುಚೇತುನಾ ಸ್ವಸ್ತಜೇ ವಾಜರೂಪಪ್ರಭಾವಹೇ ಸೋಮಂ ಸ್ವಸ್ತಿ ಭುವನಸ್ಸಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಜೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಜೇ ವೈಶ್ವಾನರೋ ಮಧುರಗ್ನಿ ಸ್ವಸ್ತಜೇ ದೇವಾವದ್ಭ್ರವ ಸ್ವಸ್ತಜೇ ಸ್ವಸ್ತಿ ನೋ ರುದ್ರಪಾರ್ತ್ವಂ ಮಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಭದ್ರೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದುದೇ ಕೃತಿ ಸ್ವಸ್ತಿ ಪಂತಾಮನುಚರೇ ಮಸೂರ್ಯಾ ಚಂದ್ರಮಸಾಮಿವ ಪುನರ್ದದಾಜ್ಞಾದಾಸಂದಮೇಮಹಿ ಸ್ವಸ್ತಯನಂತ್ರಾಕ್ತಮರಟ್ಟನೇಭಿರ್ಮಹದ್ಭೂತಂ ವಾಯಸನ್ ದೇವತಾನಾಂ ಧ್ರುವಂತೆ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಶುಭಗುಂ ಶುಭಂ. ರಾಷ್ಟ್ರಂ ಧಾರಯತಾಂ ಧ್ರುವಂ ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ವೈಖಾನ ಸಾಗಮುಕ್ತ ಪ್ರಕಾರವಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ನವವಿಧವಾದಂತಹ ಭಕುತಿಯನ್ನು
ಭಗವಂತನಲ್ಲಿ ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಎಂಬುದಾಗಿ ನವವಿಧವಾದಂತಹ ಭಕುತಿಯನ್ನು ಭಾಗವತದಲ್ಲಿ ತಿಳಿಸಿರುವಂತಹದ್ದಾಗಿದೆ. ಆ ನವವಿಧವಾದಂತಹ ಭಕುತಿಯೇ ನಮ್ಮೆಲ್ಲರ ಜೀವನದಲ್ಲಿ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ ಬರುವಂತಹದ್ದಾಗ್ತಾ ಇರ್ತದೆ. ಅದನ್ನು ನಾವು ಸಾಧನೆ ಮಾಡುವುದರ ಮುಖಾಂತರ ವಿಶೇಷವಾದಂತಹ ಈ ಮಾನವ ಜನ್ಮ ಏನು 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ ಬಂದಿರುವಂತಹ ಮಾನವ ಜನ್ಮ ಇದೆ, ಇದನ್ನು ಸಾರ್ಥಕಪಡಿಸಿಕೊಳ್ಳುವುದರಲ್ಲಿ ಬಹಳ ಸಹಾಯವಾಗುವಂತಹದ್ದಾಗ್ತದೆ. ಅನೇಕ ಭಕ್ತರು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಎಲ್ಲರಿಂದಲೂ ಕೂಡ ಸೇವ್ಯನಾದಂಥವನು ಶ್ರೀಪತಿ ರೇಖ ಏವ ಜಗತಾಂ ಎಂಬುದಾಗಿ ಜಗತ್ತಿಗೆಲ್ಲದಕ್ಕೂ ಕೂಡ ಶ್ರೀಪತಿಯಾದಂತಹ ಲಕ್ಷ್ಮೀಪತಿಯಾದಂತಹ ಶ್ರೀನಿವಾಸ ಅವನು ಮುಖ್ಯವಾಗಿ ಸೇವ್ಯನಾಗಿದ್ದಾನೆ. ಅವನನ್ನೇ ಸೇವಿಸಬೇಕು. ನಮ್ಮೆಲ್ಲರ ದುಃಖಗಳನ್ನು ದೂರ ಮಾಡುವಂಥವನು, ಸಂಕಟ ಬಂದಾಗ ಸಂಕಟಗಳನ್ನು ಪರಿಹಾರ ಮಾಡುವಂಥವನು ವೆಂಕಟರಮಣ ಅನ್ನುವ ವಿಚಾರವನ್ನು ತಿಳಿಸ್ತಕ್ಕಂಥದ್ದು. ವಾತ್ಸಲ್ಯಾತ್ ಅಭಯಪ್ರದಾನ ಸಮಯಾತ್ ಆರ್ತಾರ್ತಿ ನಿರ್ವಾಪಣಾತ್ ಔದಾರ್ಯಾತ್ ಅಘಶೋಷಣಾತ್ ಅಗಣಿತ ಶ್ರೇಯಃ ಪದಃ ಪ್ರಾಪಣಾತ್ ಸೇವ್ಯ ಶ್ರೀಪತಿರೇಕ ಏವ ಜಗತಾಂ ಏತೇ ಭವನ್ ಸಾಕ್ಷಿಣಃ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಪಾಂಚಾಲ್ಯಹಲ್ಯಾ ಧ್ರುವಃ. ಇವರೆಲ್ಲರೂ ಕೂಡ ಸಾಕ್ಷಿಣಃ ಭವನ್, ಸಾಕ್ಷಿಗಳಾಗಿದ್ದಾರೆ. ಯಾವ ವಿಷಯದಲ್ಲಿ ಸಾಕ್ಷಿಗಳು? ಶ್ರೀಪತಿ ರೇಖ ಏವ ಜಗತಾಂ ಸೇವ್ಯ, ಜಗತ್ತಿಗೆ ಸ್ವಾಮಿ ಶ್ರೀನಿವಾಸ ಒಬ್ಬನೇ ಮುಖ್ಯವಾಗಿ ಸೇವಿಸಲ್ಪಡತಕ್ಕಂತಹ ಸ್ವಾಮಿಯಾಗಿದ್ದಾನೆ ಅನ್ನುವ ವಿಷಯದಲ್ಲಿ ವಾತ್ಸಲ್ಯವನ್ನು ತೋರಿಸುವುದರ ಮುಖಾಂತರ ನರಸಿಂಹಸ್ವಾಮಿ ಪ್ರಹ್ಲಾದನನ್ನು ಅನುಗ್ರಹಿಸಿರ್ತಕ್ಕಂಥದ್ದು. ಅಲ್ಲಿ ವಾತ್ಸಲ್ಯ ಅನ್ನುವಂತಹ ಗುಣವನ್ನು ನಾವು ನೋಡ್ತಾ ಇದ್ದೇವೆ ಭಗವಂತನಲ್ಲಿ. ಎಂತಹ ಒಂದು ವಾತ್ಸಲ್ಯ! ಅಭಯವನ್ನು ನೀಡಿ ವಿಭೀಷಣನ ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು ರಾಮಾವತಾರದಲ್ಲಿ ನಾವು ನೋಡ್ತಕ್ಕಂಥವರಾಗ್ತಾ ಇದ್ದೇವೆ. ಬಂದಿದ್ದಾನೆ ವಿಭೀಷಣ, ರಾವಣನ ಲಂಕೆಯಿಂದ ಬಂದಂತಹ ಆ ವಿಭೀಷಣನ ರಾಮ ಹೇಳ್ತಾನೆ, ಕರೆದುಕೊಂಡು ಬಾ, ಹೋಗು ಸುಗ್ರೀವ ಎಂಬುದಾಗಿ. ಆ ರೀತಿಯಾದಂತಹ ಅಭಯವನ್ನು ನೀಡಿ ವಿಭೀಷಣನಿಗೆ ನಾನಿದ್ದೇನೆ ಎಂಬುವಂತಹ ರೀತಿಯಲ್ಲಿ ಧೈರ್ಯವನ್ನು ತುಂಬಿ ರಕ್ಷಣೆ ಮಾಡಿದಂತಹ ಮಹಾನುಭಾವ. ಇನ್ನು ಆರ್ತಾರ್ತಿ ನಿರ್ವಾಪಣಾತ್, ದುಃಖದಿಂದ ಸಂಕಟದಲ್ಲಿ ಆ ಸಂಕಟವನ್ನು ದೂರ ಮಾಡಲಿಕ್ಕಾಗಿ ಭಗವಂತನ ಸ್ಮರಣೆಯನ್ನು ಮಾಡಿದ ಕ್ಷಣದಲ್ಲಿ ಬಂದು ಅವನ ದುಃಖವನ್ನು ದೂರ ಮಾಡಿದಂತಹ ವಿಷಯಕ್ಕೆ ದೃಷ್ಟಾಂತವಾಗಿ ಕರಿರಾಜ. ಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ, ಕರಿ ಅಂದರೆ ಕರ ಉಳ್ಳದ್ದು ಕರಿ, ಧನ ಉಳ್ಳವನು ಧನಿ, ಹೇಗೋ ಹಾಗೆ ಕರ ಅಂದರೆ ಸೊಂಡಿಲು ಉಳ್ಳದ್ದು ಅಂತ ಅಂದರೆ ಆನೆ ಅಂತ. ಕರಿರಾಟ್ ಅಂದರೆ ಗಜರಾಜ ಅಂತ ಅರ್ಥ. ಅಂತಹ ಗಜರಾಜ ಮಕರಿಗೆ ಸಿಕ್ಕಿ, ಮಕರಿ ಅಂತಂದರೆ ಮೊಸಳೆಯ ಬಾಯಿಗೆ ಸಿಕ್ಕಿದಾಗ ಆ ಮೊಸಳೆಯ ಶಿರಸ್ಸನ್ನು ಛೇದಿಸಿ ತನ್ನ ಚಕ್ರಾಯುಧದಿಂದ ಕರಿರಾಜನನ್ನು ರಕ್ಷಣೆ ಮಾಡಿರ್ತಕ್ಕಂಥವನು ಸ್ವಾಮಿ ಶ್ರೀ ಮಹಾವಿಷ್ಣು. ಅದಕ್ಕೆ ಹೇಳ್ತಾರೆ ಆರ್ತಿ ನಿರ್ವಾಪಣಾತ್. ಇನ್ನು ಔದಾರ್ಯಾತ್, ಉದಾರತೆಯಿಂದ ವಿಶೇಷವಾಗಿ ದ್ರೌಪದಿಯ ಮಾನವನ್ನು ರಕ್ಷಣೆ ಮಾಡಿರ್ತಕ್ಕಂಥವನು. ಪಾಪಗಳನ್ನು ಪರಿಹಾರ ಮಾಡುವುದರ ಮುಖಾಂತರ ಅಹಲ್ಯೆಯನ್ನು ಸಂತೋಷಪಡಿಸಿರ್ತಕ್ಕಂಥವನು. ಅಹಲ್ಯೆಯ ಮೇಲೆ ವಿಶೇಷವಾದ ಕರುಣೆಯನ್ನು ತೋರಿರ್ತಕ್ಕಂಥವನು.
ಅಗಣಿತವಾದ ಶ್ರೇಯ ಪದ ಪ್ರಾಪಣಾತ್, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನವನ್ನು ಕೊಡುವುದರ ಮುಖಾಂತರವೂ ಕೂಡ ಭಕ್ತರನ್ನು ಅನುಗ್ರಹಿಸಿದ್ದಾನೆ. ಅದಕ್ಕೆ ದೃಷ್ಟಾಂತ ಧ್ರುವ. ಇಂದಿಗೂ ಕೂಡ ಧ್ರುವ ಮಂಡಲದಲ್ಲಿ ತಾನು ಇರತಕ್ಕಂಥವನಾಗಿದ್ದಾನೆ. ಎಂತಹ ಒಂದು ಕೇವಲ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕು ಅನ್ನುವಂತಹ ಆಲೋಚನೆ ಅಲ್ಲ, ಸಮಸ್ತ ಪ್ರಪಂಚ ಎಲ್ಲದಕ್ಕಿಂತಲೂ ಎತ್ತರದಲ್ಲಿರ್ತಕ್ಕಂತಹ ಧ್ರುವ ಮಂಡಲ ಅಂತಹ ಒಂದು ಸ್ಥಾನವನ್ನು ಕಲ್ಪಿಸಿ ಅಲ್ಲಿ ಅವನನ್ನು ಕುಳ್ಳಿರಿಸಿ ಸ್ಥಿರವಾಗಿರುವಂತೆ, ಅದಕ್ಕೆ ಧ್ರುವ ಅನ್ನುವ ಪದಕ್ಕೆ ಸ್ಥಿರ ಅನ್ನುವಂತಹ ಅರ್ಥವೂ ಕೂಡ ಲೋಕದಲ್ಲಿ ಪ್ರಸಿದ್ಧಿಯಲ್ಲಿ ಬಂದಿರುವಂತಹದ್ದಾಗಿದೆ. ಈ ರೀತಿಯಾಗಿ ಭಕ್ತರಲ್ಲಿರುವ ಅನೇಕ ವಿಧವಾದಂತಹ ಗುಣಗಳನ್ನು ಎಣಿಸುತ್ತಾ ಸ್ವಾಮಿ ಭಕ್ತಿಯನ್ನು ಮಾತ್ರ ಅವರಲ್ಲಿ ಕಾಣುತ್ತಾ ತಾನು ವಿಧ ವಿಧವಾದ ರೀತಿಯಲ್ಲಿ ಅವರನ್ನು ಅನುಗ್ರಹಿಸುತ್ತಾನೆ ಅನ್ನುವ ವಿಷಯಕ್ಕೆ ಒಂದಲ್ಲ ಎರಡಲ್ಲ ಇವರೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದಾರೆ. ಪ್ರಹ್ಲಾದ, ವಿಭೀಷಣ, ಕರಿರಾಜ ಅಂದರೆ ಗಜರಾಜ, ದ್ರೌಪದಿ, ಅಹಲ್ಯ, ಧ್ರುವ ಇವರೆಲ್ಲರೂ ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲರೂ ಕೂಡ ರಕ್ಷಾಬಂಧನ ಅನ್ನುವ ಕೈಂಕರ್ಯವನ್ನು ವೀಕ್ಷಿಸಿದ್ದೇವೆ. ಸ್ವಾಮಿಯ ಬಲಗೈಗೆ ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟಿ ದೀಕ್ಷಾವಸ್ತ್ರಧಾರಿಗಳಾದ ಅರ್ಚಕರ ಬಲಗೈಗೆ ಕಂಕಣವನ್ನು ಕಟ್ಟಿದ ನಂತರ ಈಗ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಮಂತ್ರಗಳನ್ನು ಆಗಾರ ಕರ್ಮ ಕರಿಷ್ಯೆ ಏದೋನ್ದ್ರಜ್ಞಾಲಯಂ ಪ್ರೋಕ್ಷ್ಯ ಏದೋನ್ವಿಂದ್ರಂ ಸಮಾಂ ಶುದ್ಧನ್ ಶುದ್ಧೇನ ಸಾಮ್ನಾನ್ ಶುದ್ಧೈರುದ್ಧೈರ್ವಾಂ ವೃದ್ಧಾಂಸಂ ಶುದ್ಧ ಆಶೀರ್ವಾಂ ಮಕ್ತು ಇಂದ್ರ ಶುದ್ಧೋಣ ಆಗ ಶುದ್ಧ ಶುದ್ಧಾಭಿರೋಧಿಭಿಃ ಮೈ ದೇವಾಂದ್ರ ವಿಣಮಾಯ ಜಂತ ಮೈ ದೇವಹೂತಿಃ ದೈವ್ಯಾಹೋದಾಂತ ಪೂರ್ವೇರಿಟ್ಟಾಸ್ಯಾಮ ತನುವಾನ್ ಸುಮೇರಾ ಆಹ ಉದ್ಧನ್ಯಮಾನಮಸ್ಯಾಮೇದ್ಯಮಾತ್ಮಾನಂ ಯಜಮಾನಸ್ಯ ಹಂತು ಶಿವಾನಶ್ಚಂದು ಪೃಥಿವೇದನ್ನೋ ಶಾತಾ ಪೃಥಿವೇದೋಕಶಾತಾ ಪೂತಹ್ಯತನೇನ ಸೌಮ್ಯಾ ಕೃಣುತ್ವಗಂ ರಸನಾ ಹೋತ ವಿಗುಂಸದೆ ತತ್ಸ ವಿದುರ್ವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ಯೋಜೋ ನ ಪ್ರಚೋದಯಾತ್ ಸ್ತಂಡಿಲೆ ಭೂಮಿಮಾವಾಹಯಾಮಿ ರೇಖಾಜಾ ಸ್ಕಂದಮಾವಾಹಯಾಮಿ ರೇಖಾ ಗಾಯತ್ರ್ಯಾಃ ಪ್ರೋಕ್ಷ್ಯ ಜಾತವೇದೋ ಅಗ್ನಿಂ ಗೃಹೀತ್ವಾ ಸ್ಥಂಡಿಲೆ ಭೂಮಿಮಾವಾಹಯಾಮಿ ರೇಖಾಜಾ ಸ್ಕಂದಮಾವಾಹಯಾಮಿ ಜಾತವೇದೋ ಅಗ್ನಿಂ ಗೃಹೀತ್ವಾ ಜಾತವೇದೋ ಭುವನಸ್ಯ ರೇದೋ ಅಹದಂತದವಜ್ಞ ನಿಶ್ಯದೆ ಅಗ್ನಿಮಸ್ಮಸ್ತಾದಿತಿ ಶಬ್ದಂ ತಮೇ ಗರ್ಭಾಜನಯನ್ಯೋ ಮಯೋಭೂಃ ಗೃಧಪ್ರದೇಗೋ ಗೃಧಜೋನಿರಗ್ನಿ ಗೃಧಸ್ಸಮಿತ್ಯೋ ಗೃಧಮಸ್ಯಾನ್ನಂ ಗೃಧಪ್ರಜಸ್ಮಾನ್ ಸರಿದೋ ಬ್ರವಣ್ ಗೃಧಂ ಬ್ರವಣ್ ಸರಿಜಾಜಕ್ಷ ದೇವಾಣ ಆಯುರ್ದಾಗ್ನೇ ಹವಿಷೋ ಜುಷಾಣೋ ಗೃಧಪ್ರದೇಗೋ ಗೃಧಜೋನಿರೇದೆ ತತ್ಸ ವಿದುರ್ವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್ ಅದಿತೇನ್ವಮಗ್ಗುಸ್ತಾಃ ಸರಸ್ವತೇನ್ವ ದೇವಸವಿದ ಪ್ರಾಸಾಮೀಃ ಓಂ ಬ್ರಹ್ಮಜ್ಞಾನಮೃತಂ ಪುರಸ್ತಾದ್ವದೇಮದಸ್ಸೃಜೋ ವೇನಾವಹ ಸ ಬುದ್ಧಿಯಾಪಮಾಸ್ಯವಿಷ್ಟ ಸದಸ್ತಜೋ ನಿಪತಸ್ತವಃ ಓಂ ಭೂ ಬ್ರಹ್ಮಾಣಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಹಿರಣ್ಯಗರ್ಭಮಾವಾಹಯಾಮಿ ಪಿತಾಮಹಮಾವಾಹಯಾಮಿ ಬ್ರಹ್ಮಣೇ ನಮಃ ಇದಮಾಸನಂ ಸೋಮೋ ಧೈರ್ಯಕಂ ಸೋಮೋರ್ವಂತಮಾಜುಕಂ ಸೋಮೋ ವೀರಂಕರ್ಮಣ್ಯಂ ದದಾತು ಸಾಧನ್ಯಂ ವಿದತ್ತಕಂ ಜಪೇಯಂ ಮಧುಶ್ರವಣಂ ಯೋ ದದಾತ ತಸ್ಮೈ ಸೋಮಮಾವಾಹಯಾಮಿ ಯಜ್ಞಾಂಗಮಾವಾಹಯಾಮಿ ಇಂದುಮಾವಾಹಯಾಮಿ ಚಂದ್ರಮಾವಾಹಯಾಮಿ ಸೋಮಾಯ ನಮಃ ಇದಮಾಸನಂ ಬ್ರಹ್ಮಸೋಮಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮಣೀಂ ಸಮರ್ಪಯಾಮಿ ಬ್ರಹ್ಮಸೋಮಾಯ ನಮಃ ಪುಣ್ಯಪುಷ್ಪೈಃ ಪೂಜಯಾಮಿ ಬ್ರಹ್ಮಸೋಮಾಯ ನಮಃ ಗುಲೋಪಹಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಬ್ರಹ್ಮಸೋಮಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷ ಯಜ್ಞಂ ದೇವತಾವೃತ ಯತ್ವನ್ನಾಗಚ್ಚ ಪುಟ್ಟೇಜಮಾನವಸ್ತು ಸಪ್ತಋಷೀಣಾಕಂ ಸುಹೃತಾಂ ಯತ್ರ ಲೋಕ ತತ್ರೇಮಗ್ನಿಂ ಯಜಮಾನಂ ಚ ದೇಹಿ ಓಂ ಪ್ರೋಕ್ಷ್ಯ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷ ಯಜ್ಞಂ ದೇವತಾವೃತ ಯತ್ವಂ ನಾಗಸ್ಯ ಪೃಷ್ಟೇಜಮಾನವಸ್ತು ಸಪ್ತಋಷೀಣಾಕಂ ಸುಹೃತಾಂ ಯತ್ರ ಲೋಕ ತತ್ರೇಮಗ್ನಿಂ ಯಜಮಾನಂ ಚ ದೇಹಿ ಓಂ ಪ್ರೋಕ್ಷ್ಯ ಪಾತ್ರಾದಾದಾವಮಾದಾಯ पवित्रे एस्तो वैष्णव्येस्तो जग्निजे एस्तो वाजभूतेस्तो विष्णो मनसा भूतेस्तो यज्ञस्य पावनेस्तः दिवेत्वा अंतरिक्षायत्वा पृथिव्यैत्वा पोषायत्वा स्वाहा देवेभ्यः आदित्यव्यञ्जनमसि पश्चिमतो विष्णोस्तोपोऽसि दक्षिणतो विष्णोस्तोपोऽसि उत्तरतो विष्णोस्तोपोऽसि प्राच्यां विष्णोस्तोपोऽसि श्रुतासि कृतासि ध्रुवासि तरुणासि
विष्णुमावाहयामि महाविष्णुमावाहयामि सदा विष्णुमावाहयामि व्यापिनारायणमावाहयामि ब्रह्मं प्रणेष्यामि च मानवाचं जित्वा सोम प्रणेष्यामि च मानवाचं जित्वा प्रणयज्ञं देवतामर्दयित्वं नागस्य पृष्ठे यजमानोऽस्तु सप्त ऋषीणाकं सुकृतां यत्र लोक तत्रैवग्नं यजमानं च देहि ओं प्रणय को वो जिनत्को सवो जिनत्को सव्यसन्तान्तु च पात्राणि देव यज्ञायै सव्यसन्तान्तु च पात्राणि देव यज्ञायै दक्षिणमनदौ ब्राह्मेण तीर्थेन प्रजापतिमावाहयामि इंद्रमावाहयामि यज्ञमावाहयामि सोममावाहयामि अग्निमावाहयामि सोममावाहयामि अग्नि सोममावाहयामि प्रजापतिमावाहयामि ब्रह्माणमावाहयामि वसूनावाहयामि मरुदानावाहयामि रुद्रानावाहयामि अवोपस्पृश्य श्रीविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनमावाहयामि पूषणमावाहयामि कक्षमावाहयामि कक्षदेव सोममावाहयामि औपासयज्ञमावाहयामि विश्वान् देवानावाहयामि सर्वदेवानावाहयामि आद्यभागे प्रजापतिगे जुष्टनिर्वभामि इंद्राय जुष्टनिर्वभामि अग्नेय जुष्टनिर्वभामि सोमाय जुष्टनिर्वभामि अग्नेय जुष्टनिर्वभामि सोमाय जुष्टनिर्वभामि अग्नि सोमाभ्याकुष्टनिर्वभामि प्रजापतिगे जुष्टनिर्वभामि वसुभ्यो जुष्टनिर्वभामि मुरुभ्यो जुष्टनिर्वभामि रुद्रेभ्यो जुष्टनिर्वभामि अपोपस्पृश्य श्री महाविष्णवे जुष्टनिर्वभामि बृहस्पतये जुष्टनिर्वभामि मित्राय जुष्टनिर्वभामि वरुणाय जुष्टनिर्वभामि आदित्येभ्यो जुष्टनिर्वभामि अस्मभ्याकुष्टनिर्वभामि पूष्णे जुष्टनिर्वभामि कक्षाय जुष्टनिर्वभामि कक्षदेवता सोमाय जुष्टनिर्वभामि औपासनज्ञाय जुष्टनिर्वभामि यज्ञदेव विश्वेभ्यो देवेभ्यो जुष्टं निर्वभामि सर्वदेवेभ्यो जुष्टनिर्वभामि आद्यन्त प्रतिष्ठयामि चरुन्द्र प्रतिष्ठयामि अग्ने ज्योतिरसि समिधि स्वाहा अमृतृणमसि वा ऋणमसि अन्तरितगं रक्ष अन्तरित आराधय प्रत्युष्टगं रक्ष प्रत्युष्ट आराधय चिक्पति स्वापुनात् त्वच्चिद्रेण पवित्रेण वसो सूर्यस्य रश्मिभिः स्वाहा वाक्पति स्वापुनात् त्वच्चिद्रेण पवित्रेण वसो सूर्यस्य रश्मिभिः स्वाहा देवस्वापुनात् त्वच्चिद्रेण पवित्रेण वसो सूर्यस्य रश्मिभिः स्वाहा कलसम्पूर्णा समिधो गृहीत्वा मूलाग्र्याकृतं स्पर्शयित्वा अभ्यर्च अक्षत आद्य चुरुभिः इंद्राय नमः अग्नये नमः यमाय नमः निरुदये नमः वरुणाय नमः वाजवे नमः कुबेराय नमः ईशानाय नमः अग्नये नमः जातवेदसे नमः सहोदसे नमः अजराभ्वे नमः विशर्पिणे नमः अग्निपुरुषाय नमः अतिथेन मन्यस्व अनुमतेन मन्यस्व सरस्वतेन मन्यस्व देवसविदप्रसुवा ब्रह्मन् सुप्रमादास्मा आदस्मा समेत यस्माहा आगार मुहूर्तस्य मुहूर्तोऽस्तु प्रदीं स्पृष्ट्वा वायुव्यादाग्नेय अन्तं प्रजापतये स्वाहा नैऋत्याधीशान अन्तं इंद्राय स्वाहा अग्नये स्वाहा सोमाय स्वाहा अग्नि सोमाभ्यागु स्वाहा प्रजापतये स्वाहा ब्रह्मणे स्वाहा वसुभ्य स्वाहा मरुभ्य स्वाहा रुद्रेभ्य स्वाहा अपोपस्पृश्य श्री महाविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अस्मभ्यागु स्वाहा पूष्णे स्वाहा कक्षाय स्वाहा कक्षदेवता सोमाय स्वाहा औपासनज्ञाय स्वाहा यज्ञदेव विश्वेभ्यो देवेभ्य स्वाहा सर्वदेवेभ्य स्वाहा चुरुन् सावित्रा गृहीत्वा व्याहुतिर्जुहोति ओं भूस्वाहा ओं भुवस्वाहा ओं सुवस्वाहा ओं भूर्भुवस्सुवस्वाहा अतिथेन्वमग्गस्ताः अनुमतेन्वमग्गस्ताः सरस्वतेन्वमग्गस्ताः देवसविदप्रासावीः प्राणानां यामस्यां स्वदितो श्री श्रीनिवासस्वामिनः वैवाहिकोत्सकर्माङ्गम् औपासनाख्यो मन्त्रोपे क्रियालोपे द्रव्यलोपे कालविपर्यासे कर्मविपर्यासे न्यूनातिरिक्तसर्वदोषप्रायश्चित्तार्थम् अतो देवादिविघ्नं होष्ये अदितेन मन्यस्व नमतेन मन्यस्व सरस्वतेन मन्यस्व देवसविदप्रसुव त्वं मतो देवावन्दनो यदा विट्टर्विचक्रमे पृथिव्या सप्तधाम विस्वाहा इदं विट्टर्विचक्रमे त्रयधानतदेपदं समूढमस्य भागं श्रेयः स्वाहा इदं विट्टर्विचक्रमे त्रयधानतदेपदं समूढमस्य भागं श्रेयः स्वाहा त्रीणि पदा विचक्रमे विट्टर्गोपादाब्जः ततो धर्माणि धारयन् स्वाहा विष्णोकर्माणि पश्यतगतो व्रतानि पस्पसे इन्द्रस्य युज्यस्य गा स्वाहा तद्विष्णोः परमं पदकं तदा पश्यन्ति सूर्यः दिवि वदक्षुरादग्गुस्वाहा तद्विप्रासो विपञ्चवो जागृवागुं सस्यमिन्दते ष्टोर्यत्परमं पदग्गुस्वाहा
ఓం భూ స్వాహ ఓం భువ స్వాహ ఓం స్వ స్వాహ ఓం భూర్భువస్వ స్వాహ అదితేన్వమగ్గుస్తాః అనుమదేన్వమగ్గుస్తాః సరస్వతేన్వమగ్గుస్తాః దేవసవిద ప్రాసామీః. చక్కని గుణవంతుడు సరి నీకు మగడాయ, చక్కని గుణవంతుడు సరి నీకు మగడాయ, ఎక్కువైన నీ భాగ్యమేమని చెప్పుదమే. చక్కని గుణవంతుడు సరి నీకు మగడాయ, ఎక్కువైన నీ భాగ్యమేమని చెప్పుదమే. చక్కని గుణవంతుడు సరి నీకు మగడాయ.
गणस्य अचिन्त्यात् परिमितशक्त्या प्रियमाणस्य महाजलोकस्य मध्ये परिभ्रममाणानामनेककोटिब्रह्माण्डानां एकतमे पृथिव्यप्तेजो वायुव्राकाशहङ्कारमहोदव्यक्ताख्य सप्तावरुणैरावृते अस्मिन् महति ब्रह्माण्डे आधारशक्तिश्रीवराहकूर्मानन्ताष्ट दिग्गजो प्रविदिट्टिदानाम् अतल वितल सुतल तलातल रसातल महातल पातालाख्य सप्तलोकानां मूर्ध्वभागे भूलोके भुवर्लोक सुवर्लोक महर्लोक जनोलोक तपोलोक सत्यलोकाख्य षल्लोकानामधोभागे महानालायमानस्य फणिराजश्चेदस्य सहस्रफणाफणिमण्डलमण्डिते ऐरावत पुण्डरीक वामन कुमुदाञ्जनपुष्पदन्त सार्वभौम अष्टदिग्दण्डि सुण्डाद्दण्डोद्दम्बिते अमरावते तेजोपते संयम्न रक्षोपते सुन्दमते गन्धवत्तिलकावते यशोपते त्वट्टदेव परिव्राजिते इन्द्राग्नियमनिरुचवरुणवायुकुबेर ईशानाख्य अष्टलोकपालक परिपालिते लोकान् लोकान् चलवलयिते लवणेक्षुरासर्पितदिक्षुनसुत्नोदकाख्य सप्तान्न परिवृते जम्बूप्लक्षकुशक्रौञ्च शाकशाल्मने पुष्कराख्य सत्त्वद्वीपद्वीपिते माहेन्द्रमलयमदृक्षुदञ्जमारयात्राख्य सप्तकुलपर्वत विराजिते भारतकिं पुरुष हरिनामद भद्रास्वकेतुमाल हिरण्यकरमणककुरवर्षाख्यनववृषाणां मध्ये भरतवर्षे भरतखण्डे महासरोरुहाकार 50 योजनविस्तीर्ण भूमण्डले लक्षयोजनविस्तीर्ण जम्बूद्वीपे दण्डकारुण्ये प्रजापतिक्षेत्रे कर्मभूमौ अवन्ते कुरुक्षेत्रादि समभूमध्यरेखायाः पूर्वदिग्भागे कृष्णाकावेर्योर्मध्यप्रदेशे आदिवराहक्षेत्रे वेङ्कटाचले सकलदेवताः सन्निधौ सकलजगत्त्रष्टुः प्रार्थयज्जीवनो ब्रह्मणो द्वितीयपरार्धे प्रथमवर्षे प्रथमपक्षे प्रथमे हनि द्वितीयायामे यह जन्मनि च एतक्षणपर्यन्तं बाल्ययौवनगौवारवार्तकेषु रहसि प्रकाशे च आवृत्तनावृत्तमहापातकादि समस्तदुरितक्षयार्थं दशपूर्वेषां दशापरेषां मद्वंश्यानां मातृवंश्यानां सर्वेषां पितॄणां च कुम्भीपाकलोकितदामादिपसङ्गातः कालसूत्रादि विविधेभ्यो महाघोरेभ्यो नरकेभ्यः वृत्तैस्त्रे सूर्यमण्डलपर्यन्तम् आमोद ब्रह्मोद संहोद वैकुण्ठाख्यलोकेषु सालोक्य सारूप्य सामीप्य सायुज्यमिति चतुर्विधमोक्षफलसिद्ध्यर्थं श्रीलक्ष्मीनारायणप्रीत्यर्थं भृगुमरीचत्रकस्य पादुभिः कोटिचातुर्लक्षप्रणानेन दिव्यवैदिकविधानेन नानाविधशास्त्रोक्तमार्गेण वेदोक्तप्रकारेण विघ्नसोक्तप्रकारेण हेमाद्रकन्यादानफलावाप्त्यर्थं कन्यादानं करिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणकगाम्भीर्यस्य दिव्यमङ्गलविग्रहस्य शङ्खचक्रगदापद्माङ्कित कोटिसूर्यप्रकाशस्य श्रीमतो वैकुण्ठनायकस्य श्रीमद्वैकानसभगवस्यास्त्रोक्तमार्गेण आङ्गीरसभारस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य पञ्चविधव्योः प्रवर्तमानस्य परतद्भवव्योऽन्तर्यामि अर्चावतारस्वरूपस्य श्रीमहाविष्णोः परब्रह्मणोन्नत्रे आङ्गीरसभारस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य जगत्कारणभूतस्य मूलप्रकृतिस्वकीयमानस्य त्रिगुणात्मकस्य गुणत्रयकर्मणो ख्यातिवसात् उत्पत्तलयस्कारणभूतस्य श्रीमहाविष्णोः परवासुदेवशर्मणः पौत्राय आङ्गीरसभारस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य समस्तदेवतान्यकुटुम्बकुटुम्बनिगण विजृम्भित पादारविन्दस्य श्रीमहाविष्णोः आदिनारायणशर्मणः पुत्राय आङ्गीरसभारस्पत्य भारद्वाजत्रयारुषेयप्रवरान्वित भारद्वाजगोत्रोद्भवाय भक्तलोकपरिपालनाय किरीटहारकेचूर दिव्याभरणभूषिताय दिव्यकौस्तुभालङ्कृताय दिव्यपीताम्बरधराय दिव्यमाल्योशोभिताय प्रपन्नपारिजाताय निजावताराय स्वर्णगरुडवाहनारूढाय अचिन्त्यात्मकनित्ययौवन स्वभावलावण्यतेजोरत्नाकराय अखिलशाखाध्यायिनौ अखिललोकपवित्रगोत्राय श्रवणनक्षत्रे मकर्रासौ जाताय
ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಜ. ಋಗ್ಯಜುಶ್ಯಾಮಾದರ್ವಣ ಸಕಲ ವೇದಾಧ್ಯಾಯಿನಿ ಭಾರ್ಗವಚ್ಚೌನೋಪ್ತವಾನ ಔರವೈಂದುಲ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವಸ ಗೋತ್ರೋದ್ಭವೀ ಸರ್ವಾಲಂಕಾರವದೀಂ ಸುರಾಂಗನಾ ಸಂಸೇವಿತ ಪಾಧಾರವಿಂದ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಆನಂದ ಗುಣಾತ್ಮಿಕಾಂ ಮೂಲ ಪ್ರಕೃತಿರೂಪಾಂ ಉತ್ತರಫಲ್ಗುಣೀ ನಕ್ಷತ್ರೆ ಕನ್ಯಾ ರಾಸೋ ಜಾತಾಂ ಭೃಗೋ ಸಂಕಲ್ಪತನಯಾಂ ಇಮಾಂ ಶ್ರೀದೇವೀನಾಂನೀಂ ಕನ್ಯಾಂ ವೃಣೀಮಹೇ ವೃಣೀತ್ವಂ ಧಾಸ್ಯಾಮಿ. ಋಗ್ಯಜುಶ್ಯಾಮಾದರ್ವಣ ಸಕಲ ವೇದಾಧ್ಯಾಯಿನಿ ಕಾತ್ಸ್ಯ ಭಾವತ್ಸಾರಣೇತ್ರವತ್ರಯಾರುಷೇಯ ಪ್ರವರಾನ್ವಿತ ಕಾಶ್ಯಪಸ ಗೋತ್ರೋದ್ಭವೀಂ ಸರ್ವಾಲಂಕಾರವದೀಂ ಸುರಾಂಗನಾ ಸಂಸೇವಿತ ಪಾಧಾರವಿಂದ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ರೇವತಿ ನಕ್ಷತ್ರೆ ಮೀನರಾಸೋ ಜಾತಾಂ ಕಶ್ಯಪ ಪ್ರಜಾಪತೆ ಸಂಕಲ್ಪತನಯಾಂ ಇಮಾಂ ಭೂದೇವೀನಾಂನೀಂ ಕನ್ಯಾಂ ವೃಣೀಮಹೇ ವೃಣೀತ್ವಂ ಧಾಸ್ಯಾಮಿ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಟ್ಟವೇದುಭ್ಯಂ ಬ್ರಹ್ಮಲೋಕಜಗೇಶಯೇ ಕನ್ಯಾಂ ಸ್ಮಲಂಕೃತಾಂ ಸಾತ್ವೀಂ ಸುಶೀಲಾಯ ಸುಮೇಧಸೇ ಪ್ರಯದೋಹಂ ಪ್ರಗಚ್ಛಾಮಿ ಧರ್ಮಕಾಮಾರ್ಥಸಿದ್ಧಯೇ ವಿಶ್ವಂಬರಾ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ. ಪ್ರೀಣಾದು ಕಮಲಾಪತಿಃ ಕನ್ಯಾದಾನ ಮುಹೂರ್ತಸ್ಸು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಶುಭಾಗುಂ ಶುಭ. ಮುಹೂರ್ತ ಸುಮುಹೂರ್ತೋ ಅಸ್ತು ಎಂಬುದಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಗವಂತನನ್ನು ಭಜಿಸುತ್ತಾ ವಿಶೇಷವಾಗಿ ಅವನ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಭಗವಂತನ ಅಪಾರವಾದಂತಹ ಕೃಪೆಗೆ ಪಾತ್ರರಾದಂತಹ ವ್ಯಕ್ತಿಗಳಾಗಿದ್ದೇವೆ. ಇಲ್ಲದಿದ್ದರೆ ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮ್ಮದಾಗಿರಲಿಕ್ಕೆ ಸಾಧ್ಯವೇ? ಮನ್ಯೇದನಾಭಿಜನರೂಪತಪಶ್ರುತೌಜಸ್ತೇಜ ಪ್ರಭಾವ ಬಲಪೌರುಷ ಬುದ್ಧಿಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಭಕ್ತಿ ಇದ್ದರೆ ಸಾಕು, ಭಕ್ತಿಯಿಂದಲೇ ನಾವು ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ, ಬೇರೆ ಏನೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಗಜಯೂಥಪನಾದಂತಹ ಗಜರಾಜನನ್ನು ರಕ್ಷಣೆ ಮಾಡಿದ್ದು ಯಾವುದು? ಭಗವಂತನಲ್ಲಿ ಅವನು ಮಾಡಿದಂತಹ ಭಕ್ತಿ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ಭಕ್ತಿಯಿಂದ ಕಮಲನಯನನಿಗೆ ಕಮಲವನ್ನು ಸೊಂಡಿಲಲ್ಲಿ ಹಿಡಿದು ಸಮರ್ಪಣೆ ಮಾಡುವುದರ ಮುಖಾಂತರ ಆ ಭಗವಂತನನ್ನು ಸಂತೋಷಪಡಿಸಿದನಂತೆ ಗಜರಾಜ. ಅದಕ್ಕೆ ಆರಾಧನೆಯನ್ನು ಮಾಡಲಿಕ್ಕಾಗಿ, ಪರಮ ಪುರುಷನಾದಂತಹ ಭಗವಂತನ ಆರಾಧನೆಗಾಗಿ ಮುಖ್ಯವಾದಂತಹ ಸಾಧನೆ ಏನಾದರೂ ಇದೆ ಅಂದರೆ ಅದು ಭಕ್ತಿಯೇ. ಉಳಿದಂತಹ ಧನವಾಗಬಹುದು, ಅವನು ಹುಟ್ಟಿರ್ತಕ್ಕಂತಹ ಕುಲವಾಗಬಹುದು, ರೂಪ, ಅವನ ತಪಸ್ಸು, ಅವನು ಓದಿರ್ತಕ್ಕಂತಹ ಓದು, ಅವನ ಓಜಸ್ಸು, ತೇಜಸ್ಸು, ಅವನ ಪ್ರಭಾವ, ಬಲ, ಪೌರುಷ, ಬುದ್ಧಿ ಮತ್ತು ಅವನಲ್ಲಿರ್ತಕ್ಕಂಥ ಇವುಗಳು ಯಾವುದೂ ಕೂಡ ಭಗವಂತನ ಆರಾಧನೆಗೆ ಸಾಧನವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಧನ ಏನಾಗ್ತದೆ? ಅಮಲಾ ಭಕ್ತಿಶ್ಚ ತತ್ಸಾಧನಂ. ನಿರ್ಮಲವಾದಂತಹ ಭಕ್ತಿ ಮೋಕ್ಷಕ್ಕೆ ಸಾಧನ, ಭಗವಂತನ ಪ್ರೀತಿಗೆ ಸಾಧನ ಏನು ಅಂತಂದರೆ ನಿರ್ಮಲವಾದಂತಹ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಮಾಹಾತ್ಮ್ಯಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ
ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥಾ. ಭಗವಂತನಲ್ಲಿ ಭಕ್ತನಿಗೆ ಇರುವಂತಹ ಸ್ನೇಹ ಭಾವನೆ ಏನಿದೆಯೋ ಅದನ್ನೇ ಭಕ್ತಿ ಅಂತ ಹೇಳ್ತಾರೆ. ಆ ಸ್ನೇಹ ಭಾವನೆ ಹೇಗಿರ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸುದೃಢವಾಗಿರಬೇಕು, ಸರ್ವತೋಧಿಕ, ಎಲ್ಲರಿಗಿಂತಲೂ ಕೂಡ ಸರ್ವಶ್ರೇಷ್ಠನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ ಎನ್ನುವಂತಹ ರೀತಿಯಲ್ಲಿರಬೇಕು. ಉಳಿದಂತಹ ದೇವತೆಗಳಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ತಾರತಮ್ಯ ಪ್ರಕಾರವಾಗಿ ಅವರಲ್ಲಿಯೂ ಕೂಡ ಭಕ್ತಿಯನ್ನು ಮಾಡಬೇಕು. ಆದರೆ ಸರ್ವೋತ್ಕೃಷ್ಟನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ ಅನ್ನುವಂತಹ ಜ್ಞಾನ ಬಹಳ ಮುಖ್ಯವಾದಂತಹದ್ದು. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ಲೋಕದಲ್ಲಿ ತತ್ವ ಎರಡಿದೆ, ಒಂದು ಸ್ವತಂತ್ರ ತತ್ವ, ಒಂದು ಅಸ್ವತಂತ್ರ ತತ್ವ. ಅಸ್ವತಂತ್ರ ತತ್ವದಲ್ಲಿ ಸಮಸ್ತವೂ ಕೂಡ ಅಂತರ್ಭೂತವಾಗ್ತದೆ. ಹಾಗೆ ಆ ಅಸ್ವತಂತ್ರ ತತ್ವ ಸ್ವತಂತ್ರ ತತ್ವದ ಅಧೀನವಾಗಿರುತ್ತದೆ ಅನ್ನುವ ಜ್ಞಾನ ಬಹಳ ಮುಖ್ಯ. ಅಂತಹ ಜ್ಞಾನವನ್ನು ನಾವು ಜ್ಞಾನಪ್ರದನಾದಂತಹ ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಪಡೆದುಕೊಳ್ಳುತ್ತಾ ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ವೀಕ್ಷಿಸುತ್ತಾ ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಅರ್ಚಕ ವರೇಣ್ಯರು ತೆಂಗಿನಕಾಯಿಯ ಮೇಲೆ ಆ ಮಾಂಗಲ್ಯಗಳನ್ನಿರಿಸಿ ಅರಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಬಹಳ ಭಕ್ತಿಯಿಂದ ಸ್ವಾಮಿಯ ಕಲ್ಯಾಣೋತ್ಸವದ ಅಂಗವಾಗಿ ನಡೆಸ್ತಕ್ಕಂತಹ ಈ ಮಾಂಗಲ್ಯ ಪೂಜೆ ಅನ್ನುವಂತಹ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅಗ್ನಿ ಪ್ರತಿಷ್ಠೆಯ ನಂತರದಲ್ಲಿ ತೆರೆಯ ಮರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು, ಜೇನು, ಮೊಸರು ಮುಂತಾದವುಗಳನ್ನು ಅರ್ಪಿಸುವುದರ ಮುಖಾಂತರ ಮಧುಪರ್ಕ ನಿವೇದನೆಯನ್ನು ಮಾಡಿ ನೂತನ ವಸ್ತ್ರಗಳನ್ನು ಶ್ರೀನಿವಾಸ ದೇವರಿಗೆ, ಶ್ರೀದೇವಿ ಭೂದೇವಿ ಅಮ್ಮನವರಿಗೆ ಸಮರ್ಪಿಸುವುದರ ಮುಖಾಂತರ ವಸ್ತ್ರ ಸಮರ್ಪಣಾ ಅನ್ನುವಂತಹ ಕೈಂಕರ್ಯವನ್ನು ಕೂಡ ಪೂರ್ಣಗೊಳಿಸಿ ಕನ್ಯಾದಾನ ಮತ್ತು ಮಹಾ ಸಂಕಲ್ಪವನ್ನು ಮಾಡಿರುವುದನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ, ಮಂತ್ರಗಳನ್ನು ಕೇಳಿದ್ದೇವೆ. ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಮಾಡ್ತಾ ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸುತ್ತಾ ಅತ್ಯಂತ ವೈಭವೋಪೇತವಾಗಿ ಸ್ವಾಮಿಯಿಂದ ಸೃಷ್ಟಿಸಲ್ಪಟ್ಟಂತಹ ಬ್ರಹ್ಮಾಂಡದ ವರ್ಣನೆ, ಅದರಲ್ಲಿ ನಾವಿರತಕ್ಕಂತಹ ಈ ಕ್ಷೇತ್ರ, ನಡೀತಾ ಇರುವಂತಹ ಉತ್ಸವ, ಇವುಗಳನ್ನೆಲ್ಲವನ್ನು ಕೂಡ ತಂದು ಪಾಲ್ಗೊಂಡಂತಹ ಎಲ್ಲ ಭಕ್ತರೂ ಕೂಡ ಯಜಮಾನರೇ, ಅವರ 10 ತಲೆಮಾರು ಹಿಂದಿನದ್ದು, ಮುಂದಿನ 10 ತಲೆಮಾರು, ಪ್ರಸ್ತುತ ಇರತಕ್ಕಂತಹ ಹೀಗೆ 21 ತಲೆಮಾರಿನ ಅಭಿವೃದ್ಧಿಯನ್ನು ಪ್ರಾರ್ಥಿಸುತ್ತಾ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಮನವನ್ನು ಸಲ್ಲಿಸುತ್ತಾ ಇದು ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕೊರಳಿಗೆ ಮಾಂಗಲ್ಯದ ಸಮರ್ಪಣೆಯನ್ನು ಮಾಡ್ತಾರೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ತೇ ನಮಃ. ಹೇ ಶ್ರೀನಿವಾಸ. ಪ್ರಜಾಪತಿಸ್ಸು ಮಗುಂ ರಾಜಾನಮಸೃಜದ ತ್ವಂತ್ರಜೋ ವೇದ ಅನ್ವಸೃಜ್ಯಂತ ಪ್ರಾಣಹಸ್ತೆ ಕುರುತ ಅದಃ ಸೀತಾ ಸಾವಿತ್ರೀ ಮಾಂಗಲ್ಯಂತಂತು ನಾನೇನ ಲೋಕರಕ್ಷಣ ಹೇತವೇ ಕಂಠೇ ಬದ್ಧಾನಿ ಸುಭಗೆ ರಕ್ಷತ್ವಂ ಭುವನತ್ರಜಂ. ಶ್ರೀದೇವ್ಯೈ ನಮಃ. ಮಾಂಗಲ್ಯಧಾರಣಂ ಕರೋಮಿ. ಪ್ರಜಾಪತಿಸ್ಸು ಮಗುಂ ರಾಜಾನಮಸೃಜದ ತ್ವಂತ್ರಜೋ ವೇದ ಅನ್ವಸೃಜ್ಯಂತ
प्राणहस्ते कुरुत अदहसीता सावित्री माङ्गल्यं तन्तुनानेन लोकरक्षणहेतवे कण्ठे बध्नानि सुभगे रक्षत्वं भुवनत्रयं भूदेव्यै नमः माङ्गल्यधारणं करोमि माङ्गल्यधारणमुहूर्तस्य मुहूर्तोऽस्तु सुप्रतिष्ठितमस्तु शुभं शुभम् ఎట్టుగూడె పెండ్లి యోగమిద్దరికి నీవేళ అట్టే లక్ష్మీనారాయణ యోగము ఎట్టుగూడె పెండ్లి యోగమిద్దరికి నీవేళ అట్టే లక్ష్మీనారాయణ యోగము అట్టే లక్ష్మీనారాయణ యోగము నెలత కమలవాసి నీవు కమలాక్షుడవు పొలతికి నీకు గూడె పొంతనాలు నెలత కమలవాసి నీవు కమలాక్షుడవు పొలతికి నీకు గూడె పొంతనాలు వలుద చక్రవాకాలు వనితకు చాలు వలుద చక్రవాకాలు వనితకు చాలు నీవు ఎలమి చక్రాయుధుడవు ఇద్దరికి తగును ఎలమి చక్రాయుధుడవు ఇద్దరికి తగును अतिथेन्वमग्गुस्तानमतेन्वमग्गुस्तादस्वतेन्वमग्गुस्ताः देवदविदप्रासामेहि प्राणानायम्यामस्यां सुपतितो श्रीश्रीनिवासस्वामिनः वैवाहिकोत्सकर्मा गोपासनाख्यो लाजुहोमं गृह्येत तेन मन्यस्वान् मन्यस्वा सरस्वतेन मन्यस्वा देवदविदप्रसभा हिमालयाजानमित्यभिकार्या इमां लाजानावपामि समृद्धिकरणान् मम तुभ्यं च संवदनात् तदग्निरणमञ्जदा यन्नाद्रवब्रोधेज्ञो लाजानावपन्ति दीर्घायुरस्तु मे पदरे दन्ता ज्ञातयो मम स्वाहा मां लाजानावपामि समृद्धिकरणान् मम तुभ्यं च संवदनात् तदग्निरणमञ्जदा यन्नाद्रवब्रोधेज्ञो लाजानावपन्ति दीर्घायुरस्तु मे पदरे दन्ता ज्ञातयो मम स्वाहा मां लाजानावपामि समृद्धिकरणान् मम तुभ्यं च संवदनात् तदग्निरणमञ्जदा यन्नाद्रवब्रोधेज्ञो लाजानावपन्ति दीर्घायुरस्तु मे पदरे दन्ता ज्ञातयो मम स्वाहा ओं भूस्वाहा ओं भुवस्वाहा ओं सुवस्वाहा ओं भूर्भुवस्सुवस्वाहा ददेन्वमग्गुस्ताः अनुमदेन्वमग्गुस्ताः देवदविदप्रासामीः प्राणानायम्यामस्यां सुपतितो श्रीनिवासत्वामिनः वैवाहिकोत्सकर्माङ्गोपासनाख्यो सर्वदोषप्रायश्चित्तार्थं मतो देवादिवैष्णं होष्ये अतिथेन मन्यस्वा नमतेन मन्यस्वा सरस्वतेन मन्यस्वा देवदविदप्रसभा ओं मतो देवावन्दनागिदमट्रविचक्रमे पृथिव्या सप्तधाम विस्वाहा इदं विट्रविचक्रमे त्रयधानदे पदं समो नमस्य वागं श्रेयः स्वाहा त्रीणि पदाविचक्रमे विट्टर्गोपादाब्जः ततो धर्माणि धारयन् स्वाहा विष्णोकर्माणपस्कतगतो वृदानपस्पते इन्द्रस्वयुद्धस्य स्वाहा तद्विष्णोः परमं पदकं तदा पश्यन्तु शौर्यः
दिवे वदक्षरादग्गुस्वाहा तद्विप्रासोम पञ्चमोजा कृवाकं तस्कमिन्ददे विष्णोर्यत्परमं पदग्गुस्वाहा ओम भूस्वाहा ओम भवस्वाहा ओम स्वस्वाहा ओम भूर्भुवस्वस्वाहा अदितेन्वमग्गस्तानपदेन्वमग्गस्ताः सरस्वतेन्वमग्गस्ताः देवतविदप्रासावीः श्रीनिवासस्वामिनः वैवागोत्सकर्माङ्गोपासनाख्यो उपरिट्टादन्तो होमं कृष्यन्ति तेन मन्यस्वानुपतेन मन्यस्वा देवतविदप्रसवां यदस्य कर्मणोत्तरेरिचं दद्यान्यो मिहाकरम् अग्निसुद्विद्वान् सर्वज्ञसुखं करोतु स्वाहा अग्नेयहृदौदीनां कामानागं समुद्रे ते स्वाहा अग्ने स्वाहा अग्नेनादाय स्वाहा अग्नेनपतये स्वाहा प्रजापतये स्वाहा श्वेभ्यो देवेभ्यो स्वाहा सर्वाभ्यो देवताभ्यो स्वाहा सर्वत्रैवादिष्टकं सर्वत्रैवानादिष्टं दैवतमुष्णे स्वाहा अग्नेयष्टकृते स्वाहा वास्तुपदे नमो वास्तुपदये स्वाहा यन्म आत्मा बोधग्निस्तत् पुनरागाः जातवेदामचरणि स्वाहा पुनरग्निचक्षुरदात् पुनरेन्द्रो बृहस्पतिः पुनर्मेघमायनादक्षरादित्यमक्षो स्वाहा इष्टेभ्य स्वाहा वसणनिष्टेभ्य स्वाहा वेजृत्यै स्वाहा निष्कृत्यै स्वाहा दौराध्ये स्वाहा दैवीभ्य स्वाहा तनूभ्य स्वाहा समृद्ध्यै स्वाहा सर्वसमृद्ध्यै स्वाहा यदो ओष्येदधीमहि स्वाहा समिदसे तेजोसे तेजोमयिदे स्वाहा यमस्य दे मृत्योर्मोवाहि स्वाहा सोमस्य दे चित्तमे वाहि स्वाहा वाजोर्देमहि प्राणान्मे वाहि स्वाहा ब्रह्मणो देमहि बुद्धिमे वाहि स्वाहा सप्तदे अग्ने समिदे सप्तजिह्वा सप्तहृदय सप्तधाम प्रियाणि सप्तहोत्रात्मदात्मा ददप्तजोन रार्पणस्वा कृतेन स्वाहा अग्निर्भक्तगुस्वा वेदर्भक्तगुस्वाहा अग्निर्जैन्नं वेदिर्जैन्नं जोर्जैन्नं पृथिवे जैन्नम् ओषधत्रजैव जैन्नगुस्वाहा ऋतदान विद्वानट्टभृतेन पूर्णबाहुदुञ्जुहोमि मनसा प्रजापतये स्वाहा आद्यशेषम् इन्द्राय जुहोमि स्वाहा अग्निसुप्यदो वेदसुप्यदो जोस्सुप्यदो पृथिवेसुप्यदो ब्रह्माद्यासुप्यन्ताम् अदितेन्वमग्गुस्ताः अनुपदेन्वमग्गुस्ताः देवसविदा प्रासावेः आवायक देवताभ्यो निविदासुविदास्तान् प्रवेशय गमनार्थं क्षेमाय पुनरागमनाय पवित्रमच पवित्रमे भोजा स्वाहा सर्वमस सर्वमे भोजा स्वाहा अक्षतमक्षत्ये जुहोमि अक्षतवामे श्रेष्ठां प्राच्यां दक्षिणाजां उदराजां उदीचां ऊर्ध्वाजां उदराजां मार्जयन्तां पश्चिमतः परिधिमपनजा सर्वान् प्रसमोख्यागन्धिं प्रसुज्याभिष्प्रोक्ष्य आप्यायन्तामिति जुहोति आप्यायन्तामापवोषधजो मरुतां कुशो न दत्तमेरय स्वाहा सिद्ध्यन्तां देवततनम् भूतिस्मातेर्लभतेर्त्यगुं सर्वयज्ञकृतं भवेत् अग्निर्मारुतजोर्भूतिः आदित्यः सोमो नमः त्रयायुषं जमदग्ने कस्यवत्रत्रयायुषं देवानान्त्रयायुषं तन्मे अस्तु त्रयायुषं दीर्घायुत्वाजा बलाजा गताजा गतञ्जोच्चषे त्रयायुषं मा भोजिष्ठामजोपवस्तानपूर्जेतदातना महेरणाजदक्षषे योपस्य वदमोरदस्य बाधगध्यानः उषादेरेव मातरः तस्मा अरङ्गमावभोजस्सक्षजा किजन्वद आपो जनयदाचनः मंत्रहीनं क्रियाहीनं भक्तिहीनं कृतासनायत्कृतन्तु मया देवा परिपूर्णस्वदस्तु वै प्रायश्चित्तानि शेषान् होमकर्माण्यवान् वै तानि शेषान् श्रीकृष्णान् स्मरणं वदं कायेन वाचा मनसेन्द्रियैवात्मना वा
प्रकृते स्वभावात् करोमि यद् सकलं परस्मै श्रीमन्नारायणाय समर्पयामि। ब्रह्मणे नमः सोमाय नमः पुनर्पादर्घ्यं समर्पयामि। ब्रह्मणे नमः सोमाय नमः यदा स्मृतां प्रवेशां क्षोभनाथं क्षेमाय अग्निपुरुषाय नमः पुलोपहारं निवेदयामि। आद्योपहारं समर्पयामि। तत्सब्रह्मार्पितमस्तु सर्वं श्रीभुवनीलासमेत श्री श्रीनिवासार्पितमस्तु। ಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಸರ್ವಂ ಶ್ರೀ ಶ್ರೀನಿವಾಸಾರ್ಪಿತಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಭಗವಂತನಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿರುವಂತಹದ್ದು. ಕರ್ಮಶುದ್ಧಿ ಮದರ್ಪಣಂ ಎಂಬುದಾಗಿ ಆ ಭಗವಂತನಿಗೆ ಅರ್ಪಿಸಿದ ಏನಿದೆಯೋ ಆ ಅರ್ಪಿಸಿದಂತಹ ಕರ್ಮ ಶುದ್ಧವಾಗ್ತದೆ. ಅರ್ಪಿಸಿರುವಂತಹ ಅದೇನಿದೆಯೋ ಅದೆಲ್ಲವೂ ಕೂಡ ಅಕ್ಷಯವಾಗ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಎಂಬುದಾಗಿ ಜಗದ್ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಸ್ವಾಮಿಯ ಪಾದಪದ್ಮಗಳಲ್ಲಿ ಸಕಲವನ್ನು ಕೂಡ ಅರ್ಪಿಸಿ ಕರ್ಮದ ಶುದ್ಧತೆಯ ಸಂಪಾದನೆಯ ನಂತರ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರೆಂಬೆಂಬುವಂತಹ ಕೈಂಕರ್ಯವನ್ನು ಅರ್ಚಕವರೇಣ್ಯರು ನೆರವೇರಿಸಿಕೊಟ್ಟಿರುವುದನ್ನು ನಾವು ವೀಕ್ಷಿಸಿದ್ದೇವೆ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾ ವಸ್ತ್ರಧಾರಿಗಳಾದಂತಹ ಅರ್ಚಕರು ಮತ್ತೊಂದು ಕಡೆ ಎದುರು ಬದಲಾಗಿ ಕುಳಿತುಕೊಂಡು 2 ತೆಂಗಿನಕಾಯಿಗಳನ್ನು ಉರುಳಿಸಿಕೊಳ್ಳುವ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವಾಗಿದೆ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ 12 ಆಳ್ವಾರರಲ್ಲಿ ಒಬ್ಬರಾದಂತಹವರು ವಿಷ್ಣುಚಿತ್ರವರ ಮಗಳೇ ಗೋದಾದೇವಿ ಭೂದೇವಿಯ ಅಂಶ ಸಂಭೂತಳ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಒಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರದಲ್ಲಿ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯ, ಸ್ವಾಮಿಯ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ಗಜಮಾಲೆಯನ್ನು ತೆಗೆದುಕೊಂಡು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ತಾಯಿಯನ್ನು ನಮಿಸಿ ಪುನಃ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸಿ ಪುನಃ ಅದೇ ಮಾಲೆಯನ್ನು ಭೂದೇವಿಗೆ ಅರ್ಪಿಸುತ್ತಿದ್ದಾರೆ. ತಾಯಿಯನ್ನು ಪುನಃ ನಮಿಸಿದ ನಂತರ ಆ ಮಾಲೆಯನ್ನು ಸ್ವಾಮಿ ಶ್ರೀ ಶ್ರೀನಿವಾಸನಿಗೆ ಅರ್ಪಿಸುತ್ತಾರೆ. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ಪೂರ್ಣಗೊಳಿಸುತ್ತಾರೆ. ಮಾಲಾ ಪರಿವರ್ತನೆಯ ನಂತರದಲ್ಲಿ ಬಿಡಿಯ ಸಿಂಹಾಸನದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರನ್ನು ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ಕುಳ್ಳಿರಿಸಿ ಕಲ್ಯಾಣ ದಕ್ಷತೆ ತಾಂಬೂಲ ದಕ್ಷಿಣೆ ಇತ್ಯಾದಿಗಳನ್ನು ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಅವರಿಗೆ ಕೊಟ್ಟು ಸತ್ಕರಿಸುತ್ತಾರೆ. ಮಧ್ಯದಲ್ಲಿ ಜಗದೊಡೆಯನಿಗೆ ಕರ್ಪೂರ ನೀರಾಜನದ ಸಮರ್ಪಣೆಯನ್ನು ಮಾಡಿ ಭಕ್ತರಾದ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುತ್ತಾರೆ. ಹೀಗೆ ಅತ್ಯಂತ ವೈಭವದಿಂದ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ತಿರುಮಲ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ಕಲ್ಯಾಣ ಚಕ್ರವರ್ತಿಯಾದ ಸ್ವಾಮಿ ಶ್ರೀ ಶ್ರೀನಿವಾಸನಿಗೆ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮ್ಮೊಂದಿಗೆ ಹಂಚಿಕೊಳ್ಳುತ್ತದೆ. ನಾವೆಲ್ಲರೂ ಕೂಡ ಭಾಗಿಗಳಾಗಿ ಸ್ವಾಮಿಯ ಶ್ರೀದೇವಿ ಭೂದೇವಿ ಅಮ್ಮನವರ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు.
పెడమరలి నవ్వీనే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి